ನಮಸ್ಕಾರ. ಇವತ್ತು ನಾವೊಂದು ವಿಶೇಷವಾದ ಜಪಾನಿ ಪರಿಕಲ್ಪನೆ ಬಗ್ಗೆ ಮಾತಾಡೋಣ. ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕ್ ಮಿರಾಲಸ್ ಅವರ ಇಕಿಗಾಯ್ ಪುಸ್ತಕದಿಂದ ಕೆಲವೊಂದು ವಿಚಾರಗಳನ್ನು ತಗೊಂಡಿದ್ದೀವಿ. ಆ, ಇಕಿಗಾಯ್ ಅಂದ್ರೆ ಏನು ಮತ್ತೆ ಅದು ಒಕಿನಾವಾದ ಜನರ ಸುದೀರ್ಘ ಸಂತೋಷದ ಬದುಕಿಗೆ ಹೇಗೆ ಕಾರಣ ಆಗಿರಬಹುದು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಈ ಇಕಿಗಾಯ್ ಅನ್ನೋ ಪದ ಕೇಳೋಕೆ ಚೆನ್ನಾಗಿದೆಯಲ್ವಾ? ಹೌದು. ಹಾಗಿದ್ರೆ ಏನಿದು ಇಕಿಗಾಯ್ ಅಂದ್ರೆ? ನಿಖರವಾಗಿ ಸುಮ್ನೆ ಹೇಳೋದಾದ್ರೆ ಬದುಕೋಕೆ ಒಂದು ಕಾರಣ ಅಂತಾರಲ್ಲ ಆ ಥರ. ಅಥವಾ ಬೆಳಗ್ಗೆ ಹಾಸಿಗೆಯಿಂದ ಏಳೋಕೆ ಒಂದು ಸ್ಫೂರ್ತಿ ಕೊಡೋ ವಿಷಯ ಅಂತ. ಆದ್ರೆ ಇದರ ನಿಜವಾದ ಅರ್ಥ ಇರೋದು ಅದು 4 ಮುಖ್ಯ ಅಂಶಗಳು ಸೇರೋ ಕಡೆ ಅಲ್ವಾ? ಹೌದು ಹೌದು. ಅದು ಹೇಗೆ ಅಂದ್ರೆ, ಮೊದಲನೇದಾಗಿ ನಿಮ್ಗೆ ಯಾವುದು ತುಂಬಾ ಇಷ್ಟ ಅಂದ್ರೆ ನಿಮ್ಮ ಪ್ಯಾಷನ್. ಎರಡನೇದು, ನೀವು ಯಾವುದರಲ್ಲಿ ತುಂಬಾ ನಿಪುಣರು, ನಿಮ್ಮ ಕೌಶಲ್ಯ. ಮೂರನೇದಾಗಿ, ಯಾವುದರಿಂದ ನಿಮಗೆ ಹಣ ಬರುತ್ತೆ ಅಂದ್ರೆ ವೃತ್ತಿ. ಮತ್ತು ನಾಲ್ಕನೇದು, ಜಗತ್ತಿಗೆ ನಿಮ್ಮಿಂದ ಏನ್ ಬೇಕಾಗಿದೆ, ಒಂದು ಉದ್ದೇಶ. ಓಹ್ ಸರಿ. ಈ 4 ಸೇರೋ ಒಂದು ಸ್ವೀಟ್ ಸ್ಪಾಟ್ ಇದ್ದ ಹಾಗೆ. ನಿಖರವಾಗಿ ಆ ಜಾಗನೇ ಇಕಿಗಾಯ್. ಇದು ಸುಮ್ಮನೆ ಒಂದು ತತ್ವ ಅಲ್ಲ. ಜಪಾನ್ನ ಒಕಿನಾವಾ ದ್ವೀಪ ಇದೆಯಲ್ಲ, ಅಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ವರ್ಷ ಬದುಕೋ ಜನ ಇದ್ದಾರಂತೆ. ಹೌದಾ? ಒಕಿನಾವಾ? ಅಲ್ಲಿ ಇಕಿಗಾಯ್ ಅನ್ನೋದು ಜನರ ದಿನನಿತ್ಯದ ಬದುಕಿನ ಒಂದು ಭಾಗವೇ ಆಗಿದೆ. ಇದು ಅವರ ಸಂಸ್ಕೃತಿ, ದಿನಚರ್ಯ, ಆಹಾರ ಪದ್ಧತಿ, ಆಮೇಲೆ ಅವರ ಸಾಮಾಜಿಕ ಸಂಬಂಧಗಳು ಎಲ್ಲದರಲ್ಲೂ ಇದೆ. ಓ, ನೀವು ಒಕಿನಾವದ ದೈನಂದಿನ ಜೀವನ ಅಂದ್ರಿ. ಪುಸ್ತಕದಲ್ಲಿ ಒಗಿಮಿ ಅನ್ನೋ ಹಳ್ಳಿ ಬಗ್ಗೆ ಹೇಳಿದಾರಲ್ಲ, ಶತಾಯುಷಿಗಳ ಗ್ರಾಮ ಅಂತ. ಹೌದು, ಒಗಿಮಿ. ಅಲ್ಲಿನ ಜನರನ್ನು ನೋಡಿ, ಅವರ ಜೊತೆ ಮಾತಾಡಿ ಲೇಖಕರು ಕೆಲವು ಸೂತ್ರಗಳನ್ನ ಕಂಡುಕೊಂಡಿದ್ದಾರೆ. ಸುಮಾರು 10 ನಿಯಮಗಳ ಬಗ್ಗೆ ಹೇಳಿದ್ದಾರೆ ಅನ್ಸುತ್ತೆ. ಎಲ್ಲವನ್ನೂ ಪಟ್ಟಿ ಮಾಡೋ ಬದಲು ಅದರ ಮುಖ್ಯ ಸಾರ ಏನು ಅಂತ ನೋಡ್ಬೋದಾ? ಖಂಡಿತ. ಅದರಲ್ಲಿ ಮುಖ್ಯವಾಗಿ ಕೆಲವು ವಿಷಯಗಳನ್ನು ಗಮನಿಸಬಹುದು. ಒಂದು, ಶಾರೀರಿಕ ಆರೋಗ್ಯಕ್ಕೆ ಸಂಬಂಧಿಸಿದು. ಸದಾ ಕ್ರಿಯಾಶೀಲರಾಗಿರಿ, ನಿವೃತ್ತರಾಗಬೇಡಿ. ಅಂದ್ರೆ ವಯಸ್ಸಾದರೂ ಸುಮ್ಮನೆ ಕೂರದೆ ತಮಗಿಷ್ಟವಾದ ಒಂದು ಅರ್ಥ ಕೊಡುವ ಕೆಲಸ ಮಾಡ್ತಾ ಇರೋದು. ಅಂದ್ರೆ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ವಾ ಅವರಿಗೆ? ಬಹುತೇಕವಾಗಿ ಇಲ್ಲ. ಸಣ್ಣ ಪುಟ್ಟ ಕೆಲಸವಾದರೂ ಸರಿ, ತೋಟದ ಕೆಲಸ ಅಥವಾ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು, ಏನಾದರೂ ಒಂದು. ಮತ್ತೆ ನಿಧಾನವಾಗಿ ಸಾಗಿರಿ, ಅಂದ್ರೆ ಜೀವನದಲ್ಲಿ ತೀರಾ ಅವಸರ ಬೇಡ ಅನ್ನೋದು. ಆಹಾ, ಇದು ಇಂಟ್ರೆಸ್ಟಿಂಗ್. ನಮ್ಮ ಇವತ್ತಿನ ಫಾಸ್ಟ್ ಲೈಫ್ಗೆ ತದ್ವಿರುದ್ಧ ಅಲ್ವಾ? ಹೌದು. ಇನ್ನೊಂದು ಮುಖ್ಯವಾದದ್ದು, ಹೊಟ್ಟೆ ಪೂರ್ತಿ ತಿನ್ನಬೇಡಿ. ಓ, 80% ನಿಯಮ ಅಂತಾರಲ್ಲ ಅದು. ಅದೇ, ಹೊಟ್ಟೆ ಸುಮಾರು 80% ತುಂಬಿದ ಹಾಗೆ ಅನಿಸಿದಾಗ ನಿಲ್ಸೋದು. ಇದು ಬರೀ ಆಹಾರಕ್ಕೆ ಮಾತ್ರ ಅಲ್ಲ, ಜೀವನದ ಬೇರೆ ವಿಷಯಗಳಿಗೂ ಅನ್ವಯ ಆಗಬಹುದು. ಎಲ್ಲದರಲ್ಲೂ ಒಂದು ಮಿತಿ. ಸರಿ ಸರಿ. ಇದು ಶಾರೀರಿಕ ಆಯ್ತು. ಇನ್ನು ಮಾನಸಿಕ ಸಾಮಾಜಿಕ ವಿಷಯಗಳು? ಮಾನಸಿಕವಾಗಿ ಸಾಮಾಜಿಕವಾಗಿ ಕೂಡ ಕೆಲವು ಮುಖ್ಯ ಅಂಶಗಳಿವೆ. ಒಳ್ಳೆಯ ಸ್ನೇಹಿತರಿಂದ ಸುತ್ತುವರೆದಿರಿ, ಅಂದ್ರೆ ಸಂಬಂಧಗಳ ಪ್ರಾಮುಖ್ಯತೆ. ನಗುಮೊಗದಿಂದಿರಿ, ಕೃತಜ್ಞತೆ ಸಲ್ಲಿಸಿ, ಅಂದ್ರೆ ಇರೋದಕ್ಕೆ ಸಂತೋಷ ಪಡೋದು. ಮತ್ತು ವರ್ತಮಾನದಲ್ಲಿ ಬದುಕಿರಿ, ಪ್ರೆಸೆಂಟ್ ಮೂಮೆಂಟ್ ಫೋಕಸ್. ನೀವು ಸ್ನೇಹಿತರ ವಿಷಯ ಹೇಳಿದಾಗ ಆ ಪುಸ್ತಕದಲ್ಲಿ ಮೊವಾಯ್ ಅಂತ ಒಂದು ಪದ್ಧತಿ ಬಗ್ಗೆ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಖಂಡಿತ. ಮೊಯಾಯಿ ಅನ್ನೋದು ಒಕಿನಾವಾದ ಒಂದು ತುಂಬ ವಿಶಿಷ್ಟವಾದ ಮತ್ತೆ ತುಂಬ ಪವರ್ಫುಲ್ ಆದ ಸಾಮಾಜಿಕ ವ್ಯವಸ್ಥೆ. ಇದು ಹೇಗೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಕೆಲವು ಸ್ನೇಹಿತರ ಒಂದು ಸಣ್ಣ ಗುಂಪು ಮಾಡ್ಕೋತಾರೆ. ಈ ಗುಂಪಿನ ಸದಸ್ಯರು ಜೀವನ ಪೂರ್ತಿ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ತಾರೆ. ಓ, ಜೀವನ ಪೂರ್ತಿಯೇ? ಹೌದು. ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಕೆಲವೊಮ್ಮೆ ಆರ್ಥಿಕವಾಗಿಯೂ ಸಹಾಯ ಮಾಡ್ಕೋತಾರೆ. ಇದೊಂದು ರೀತಿಯ ಅಜೀವ ಬದ್ಧತೆ ಇದ್ದಾಗೆ. ವಾವ್! ಇದು ನಮ್ಮ ಈಗಿನ ಸೋಷಿಯಲ್ ನೆಟ್ವರ್ಕ್ಗಿಂತ ತುಂಬಾ ವಿಭಿನ್ನ ಅಲ್ವಾ? ಖಂಡಿತ. ಈ ತರಹದ ಬಲವಾದ ಸೋಷಿಯಲ್ ಕನೆಕ್ಷನ್ಗಳು ಒಂಟಿತನವನ್ನ ಕಡಿಮೆ ಮಾಡುತ್ತೆ. ಇದು ಮಾನಸಿಕ ಆರೋಗ್ಯಕ್ಕೆ ಮತ್ತು ದೀರ್ಘಾಯುಷ್ಯಕ್ಕೆ ನೇರವಾಗಿ ಸಹಾಯ ಮಾಡುತ್ತೆ. ಇಂಥ ಪ್ರದೇಶಗಳನ್ನ ನೀಲಿ ವಲಯಗಳು ಅಥವಾ ಬ್ಲೂ ಝೋನ್ಸ್ ಅಂತ ಕೂಡ ಕರೀತಾರೆ. ಅಲ್ಲಿನ ಜನರ ಅಭ್ಯಾಸಗಳನ್ನು ನೋಡಿದ್ರೆ ಸದಾ ಚಟುವಟಿಕೆ, ತೋಟಗಾರಿಕೆ, ಸಸ್ಯ ಆಧಾರಿತ ಆಹಾರ ಮತ್ತೆ ಈ ಮೊಯಾಯಿಯಂತಹ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ಸ್ ಇವೆಲ್ಲ ಕಾಮನ್. ಇದು ಕೇಳಿದ್ರೆ ನಮ್ಮ ಇವತ್ತಿನ ಒಂದು ಹಸಲ್ ಕಲ್ಚರ್ ಇದೆಯಲ್ಲ, ಅಂದ್ರೆ ಸದಾ ಯಶಸ್ಸಿನ ಹಿಂದೆ ಓಡೋದು, ಅದಕ್ಕೆ ತದ್ವಿರುದ್ಧ ಅನ್ಸುತ್ತೆ. ಹೌದು, ನೀವ್ ಹೇಳಿದ್ದು ಸರಿ.
ಇಕಿಗಾಯ್ ಅನ್ನೋದು ಬರೀ ಸಾಧನೆಯನ್ನೇ ಫೋಕಸ್ ಮಾಡಲ್ಲ. ಅದು ಸಂತೋಷ, ಸಮತೋಲನ ಮತ್ತು ಲಾಂಗ್ ಟರ್ಮ್ ವೆಲ್ಬೀಯಿಂಗ್ ಇದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಅಂದ್ರೆ ಪಾಶ್ಚಾತ್ಯ ಯಶಸ್ಸಿನ ಕಲ್ಪನೆಗೂ ಇದಕ್ಕೂ ವ್ಯತ್ಯಾಸ ಇದಾ? ನಿಖರವಾಗಿ ಪಾಶ್ಚಾತ್ಯ ಕಲ್ಪನೆ ಹೆಚ್ಚಾಗಿ ಹೊರಗಿನ ಸಾಧನೆ ಅಂದ್ರೆ ಹಣ, ಸ್ಟೇಟಸ್ ಇದ್ರ ಮೇಲೆ ಇರುತ್ತೆ. ಆದರೆ ಇಕಿಗಾಯಿ ಒಳಗಿನ ತೃಪ್ತಿ, ಮಾಡುವ ಕೆಲಸದಲ್ಲಿನ ಆನಂದ, ಸಣ್ಣ ಸಣ್ಣ ದೈನಂದಿನ ವಿಷಯಗಳಲ್ಲಿ ಒಂದು ಅರ್ಥ ಕಂಡುಕೊಳ್ಳೋದು ಇದರ ಮೇಲೆ ಹೆಚ್ಚು ಗಮನ ಕೊಡುತ್ತೆ. ಉದಾಹರಣೆಗೆ ಆ, ಅದು ಒಬ್ಬ ಕುಂಬಾರ ಮಡಿಕೆ ಮಾಡುವಾಗ ಪೂರ್ತಿ ತಲ್ಲೀನನಾಗಿರೋದಿರ್ಬೋದು, ಅಥವಾ ಒಬ್ಬರು ತಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ಸಿಗೋ ಒಂದು ಶಾಂತಿ ಇರ್ಬೋದು, ಮೊಮ್ಮಕ್ಕಳಿಗೆ ಕತೆ ಹೇಳೋವಾಗ ಸಿಗೋ ಸಂತೋಷ ಇರ್ಬೋದು. ಈ ಚಿಕ್ಕ ಚಿಕ್ಕ ಚಟುವಟಿಕೆಗಳು ಕೂಡ ಜೀವನಕ್ಕೆ ಒಂದು ಉದ್ದೇಶ, ಒಂದು ಫ್ಲೋ ಅಥವಾ ಹರಿವು ಕೊಡುತ್ತೆ ಅಂದ್ರೆ ಅದೇ ಅವರ ಇಕಿಗಾಯ್ ಆಗಿರುತ್ತೆ. ಹಾಗಿದ್ರೆ ದೊಡ್ಡ ದೊಡ್ಡ ಸಾಧನೆಗಳೇ ಬೇಕಂತಿಲ್ಲ, ದೈನಂದಿನ ಸಣ್ಣ ಪುಟ್ಟ ಕೆಲ್ಸಗಳಲ್ಲೂ ಇದನ್ನ ಕಾಣ್ಬೋದು. ಖಂಡಿತವಾಗಿಯೂ. ಹಾಗಾದ್ರೆ ನಾವು ಈ ಚರ್ಚೆಯಿಂದ ಮುಖ್ಯವಾಗಿ ಏನು ತಿಳ್ಕೊಂಡ್ವಿ ಅಂತ ಒಮ್ಮೆ ನೋಡುದಾದ್ರೆ, ಇಕಿಗೈ ಅಂದ್ರೆ ನಮ್ಮ ಬದುಕಿಗೆ ಒಂದು ಅರ್ಥ, ಒಂದು ಉದ್ದೇಶ ಕೊಡೋದು. ಹೌದು. ದೀರ್ಘಾಯುಷ್ಯ ಅನ್ನೋದು ಬರೀ ನಮ್ಮ ಜೀನ್ಸ್ ಅಥವಾ ಡಯಟ್ ಮೇಲೆ ಮಾತ್ರ ನಿಂತಿಲ್ಲ. ಅದಕ್ಕೆ ಒಂದು ಸ್ಟ್ರಾಂಗ್ ಪರ್ಪಸ್ ಅಂದ್ರೆ ಉದ್ದೇಶ, ಒಂದು ಒಳ್ಳೆಯ ಕಮ್ಯುನಿಟಿ ಸಪೋರ್ಟ್, ಪಾಸಿಟಿವ್ ಆಟಿಟ್ಯೂಡ್ ಇದೆಲ್ಲ ಬೇಕು. ಸದಾ ಚಲನೆಯಲ್ಲಿರೋದು, ಆ 80% ರೂಲ್ ಪಾಲಿಸೋದು, ಒಳ್ಳೆಯ ಸ್ನೇಹ ಸಂಬಂಧಗಳನ್ನ ಇಟ್ಕೊಳ್ಳೋದು, ಜೀವನವನ್ನ ಸ್ವಲ್ಪ ನಿಧಾನವಾಗಿ ಆಸ್ವಾದಿಸೋದು ಮತ್ತು ಮುಖ್ಯವಾಗಿ ನಮಗೆ ಖುಷಿ ಕೊಡುವ ಕೆಲ್ಸದಲ್ಲಿ ಯಾವಾಗ್ಲೂ ತೊಡಗಿಸ್ಕೊಂಡಿರೋದು. ಸರಿ, ಇವೆಲ್ಲ ನಿಯಮಗಳು ಅನ್ನೋದಕ್ಕಿಂತ ಒಂದು ಅರ್ಥಪೂರ್ಣ ಜೀವನ ನಡೆಸಕ್ಕೆ ದಾರಿಗಳು ಅನ್ಬೋದು. ಹೌದು. ಕೊನೆಗೆ ಒಂದು ಮಾತು ಹೇಳಬೇಕು ಅನ್ಸ್ತಿದೆ. ತತ್ವಜ್ಞಾನಿ ನೀತ್ಸೆ ಹೇಳಿದ ಒಂದು ಮಾತಿನ ಸಾರಾಂಶ: ಯಾರಿಗೆ ಬದುಕಲು ಏಕೆ ಎಂಬುದು ಗೊತ್ತಿದೆಯೋ ಅವರು ಬಹುತೇಕ ಯಾವುದೇ ಹೇಗೆ ಎನ್ನಾದ್ರೂ ಸಹಿಸ್ಕೊಳ್ತಾರೆ ಅಂತ. ಆಹಾ, ಇದು ತುಂಬಾ ಅರ್ಥಗರ್ಭಿತವಾಗಿದೆ. ನಮ್ಮ ಇಕಿಗಾಯ್ ಅನ್ನೋದು ಜಗತ್ತನ್ನೇ ಬದಲಾಯಿಸುವಷ್ಟು ದೊಡ್ಡದಾಗಿರಬೇಕು ಅಂತೇನಿಲ್ಲ. ಅದು ನಮಗೆ ವೈಯಕ್ತಿಕವಾಗಿ ಸತ್ಯ ಅನ್ಸಿದ್ರೆ ಸಾಕು. ಅದನ್ನು ನಾವು ಕಂಡುಕೊಂಡಾಗ ನಾವು ಬರೀ ಹೆಚ್ಚು ವರ್ಷ ಬದುಕೋದು ಮಾತ್ರ ಅಲ್ಲ, ಒಂದು ಹೆಚ್ಚು ತೃಪ್ತಿಕರವಾದ, ಪರಿಪೂರ್ಣವಾದ ಜೀವನವನ್ನ ನಡೆಸೋಕೆ ಸಾಧ್ಯ ಆಗತ್ತೆ. ಬಹುಶಃ ಈ ಮಾತು ಕೇಳಿದ ಮೇಲೆ ನಮ್ಮ ಕೇಳುಗರು ತಮ್ಮ ಜೀವನಕ್ಕೆ ಆಳವಾದ ಅರ್ಥ ಕೊಡೋ ಸಣ್ಣ ಅಥವಾ ದೊಡ್ಡ ವಿಷಯಗಳು ಯಾವುವು ಅಂತ ಯೋಚಿಸೋಕೆ ಇದೊಂದು ಪ್ರೇರಣೆ ಆಗ್ಬೋದು. ಖಂಡಿತ. ತಮ್ಮ ಜೀವನದ ಇಕಿಗ ಏನು ಅಂತ ಹುಡುಕೋಕೆ ಇದೊಂದು ಒಳ್ಳೆಯ ಆರಂಭ.